ನಮಸ್ತೆ ವೀಕ್ಷಕರೇ, ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ. IPLನಲ್ಲಿ ಈಗ ನೆಕ್ಸ್ಟ್ ಆಟ ಆಡ್ತಾ ಇರೋರು ಗುಜರಾತ್ ಟೈಟಾನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಇವರಲ್ಲಿ ಯಾರು ಮ್ಯಾಚನ್ನು ವಿನ್ ಆಗಲಿದ್ದಾರೆ ಅನ್ನೋದನ್ನು ನೋಡೋಣ, ಡಿವೈನ್ ಗೈಡೆನ್ಸ್ ಅಂತ. ಅದಕ್ಕಿಂತ ಮುಂಚಿತವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ವಿಡಿಯೋನ ನೋಡಿ ಬೆಟ್ಟಿಂಗ್ ಕಟ್ಟೋದಾಗಿ ಮಾಡಬಾರ್ದು. ಆ್ಯಕ್ಚುಲಿ ವಿಡಿಯೋನೇ ನೋಡಿ ಅಂತಲ್ಲ, ನೀವು ನಾರ್ಮಲಿ ಕ್ರಿಕೆಟ್ ಬೆಟ್ಟಿಂಗ್ ಅಥವಾ ಇನ್ಯಾವುದೇ ಆಟಕ್ಕೆ ಸಂಬಂಧಪಟ್ಟಂಗೆ ಬೆಟ್ಟಿಂಗ್ ಎಲ್ಲ ಕಟ್ಟೋಕೆ ಹೋಗಬೇಡಿ. ಬಿಕಾಸ್ ಆ ಬೆಟ್ಟಿಂಗ್ ಏನಿರುತ್ತೆ ಅದು ನಿಮಗೆ ಕರ್ಮ ಬೌನ್ಸ್ ಬ್ಯಾಕ್ ಆಗಿ ಸ್ಪೆಷಲಾಗಿ ಹೆಲ್ತ್ ಇಶ್ಯೂಸಿಗೆ ಕಾರಣ ಆಗುತ್ತೆ ಅಥವಾ ಮೆಂಟಲ್ ಇಶ್ಯೂಸ್. ಈ ಒಂದು ವಿಚಾರವನ್ನು ನೆನಪಲ್ಲಿಟ್ಕೊಳ್ಳಿ. ಅದನ್ನು ಆಗದೇ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಸೊ ಜಾಗ್ರತೆ ವಹಿಸಿ. ಬನ್ನಿ ನೋಡೋಣ, ಗುಜರಾತ್ ಟೈಟಾನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನು ಗೈಡೆನ್ಸನ್ನು ನೋಡೋಣ ಟ್ಯಾರೋ ಮೂಲಕ. ನಾನೇನು ಮ್ಯಾಚ್ ನೋಡ್ತಾ ಇಲ್ಲ, ಆ್ಯಕ್ಚುಲಿ ನನಗೇನು ಇಂಟ್ರೆಸ್ಟ್ ಇಲ್ಲ ಮ್ಯಾಚ್ ನೋಡೋದ್ರಲ್ಲಿ. ಅದು ಅಲ್ಲದೆ ನಾನು ಬ್ಯುಸಿ ಇದ್ದೀನಿ, ಹಾಗಾಗಿ ಇಲ್ಲಿ ಪಾಸಿಬಿಲಿಟಿ ಇರೋದು ಗುಜರಾತ್ ಟೈಟಾನ್ಸ್ ವಿನ್ ಆಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಓಕೆ, ಮೇ ಬಿ ಗುಜರಾತ್ ಟೈಟಾನ್ಸಲ್ಲಿ ವಿಕೆಟ್ಸ್ ಬೇಗ ಹೋಗ್ಬೋದು, ಬಟ್ ಆಮೇಲೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ. ಓಕೆ ಆಟ ಹೇಗಿರುತ್ತೆ ಅಂತ ನೋಡೋಣ, ಆಟ ಎಂಜಾಯ್ ಮಾಡೋಣ. ನಾನು ತೀರಾ ಕ್ರಿಕೆಟ್ ಪ್ರೇಮಿ ಏನಲ್ಲ, ಹಾಗಾಗಿ ನನಗೆ ಕ್ರಿಕೆಟ್ ಬಗ್ಗೆ ಹೆಚ್ಚಿಗೆ ಏನು ಗೊತ್ತಿಲ್ಲ. ಬಟ್ ಇಲ್ಲಿ ಹೈ ಪಾಸಿಟಿವಿಟಿ ಇರೋದು ಗೆಲ್ಲೋಕ್ಕೆ ಗುಜರಾತ್ ಟೈಟಾನ್ಸ್ ತುಂಬ ಪಾಸಿಟಿವ್ ಇದೆ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಎನರ್ಜಿ ಇದೆ, ಮೇಜರ್ ಕಾರ್ಡ್ ಇದು, ಹಾಗಾಗಿ ಇವರು ಗೆಲ್ಲುವ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ಓಕೆ, ಆಟನ ಎಂಜಾಯ್ ಮಾಡಿ. ಮೇ ಬಿ ಈ ಒಂದು ಟೀಮಲ್ಲಿ ಸ್ವಲ್ಪ ತುಂಬ ಡಿಫಿಕಲ್ಟಿ ಆಟ ಕಾಣಿಸ್ತಾ ಇದೆ, ತುಂಬ ಟಫ್ ಆಟ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕ್ರಿಕೆಟ್ ಪ್ರೇಮಿಗರು ಎಂಜಾಯ್ ಮಾಡಿ ಆಟನ. ನೆಕ್ಸ್ಟ್ ಟೀಮ್ ಬಗ್ಗೆನೂ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಏಂಜಲ್ ಥೆರಪಿ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆ ಕಲಿಯೋ ಇಂಟ್ರೆಸ್ಟ್ ಇದೆ, ಏಂಜಲ್ಸ್ ಜೊತೆಗೆ ಸೇರಬೇಕಂತ ಅನ್ನಿಸ್ತಾ ಇದೆ, ಅವ್ರ ಮೂಲಕ ಹೀಲಿಂಗ್ ಪಡ್ಕೋಬೇಕು, ಮೆಸೇಜ್ ಪಡ್ಕೋಬೇಕು, ಗೈಡೆನ್ಸ್ ಪಡ್ಕೋಬೇಕು, ಓಕೆ, ನಿಮ್ಮ ಔರಾನ ಶುದ್ಧಿ ಮಾಡ್ಕೋಬೇಕು, ಚಕ್ರ ಹೀಲಿಂಗ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು, ಎಲ್ಲ ವಿಚಾರಗಳನ್ನು ಏಂಜಲ್ ಥೆರಪಿಯಲ್ಲಿ ನೀವು ಕಲಿಬೋದು. ನಿಮಗೆ ಆಸಕ್ತಿ ಇದ್ದರೆ ಏಂಜಲ್ ಥೆರಪಿ ಕೋರ್ಸ್ಗೆ ಸೇರ್ಕೊಳ್ಳಿ. ಅದ್ರ ಜೊತೆಗೆ ಏಂಜಲ್ ಅಫರ್ಮೇಷನ್ ಅಂತ ಹೇಳ್ಬಿಟ್ಟು ಏಂಜಲ್ಸಿಂದ ಗೈಡೆನ್ಸ್ ಇರುತ್ತೆ. ಅದಕ್ಕೆ ಕೇವಲ 12 ರೂಪಾಯಿನ ನೀವು ಪೇ ಮಾಡಿದ್ರೆ ನಿಮ್ಮ ಹೆಸರಿಗೆ
ಓಕೆ, ನಿಮ್ಮ ಫೋಟೋ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನೀವು ಇರುವಂತಹ ಪ್ಲೇಸ್ನ ನನಗೆ ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡಬೇಕಾಗತ್ತೆ. ಓಕೆ, ಅದಾದಮೇಲೆ ಪೇಮೆಂಟ್ ಸ್ಕ್ರೀನ್ಶಾಟ್ ಕೂಡ ಕಳಿಸ್ಕೊಡ್ಬೇಕಾಗತ್ತೆ. ಅದರ ನಂತರ ನಾನು ನಿಮಗೆ ಏಂಜಲ್ ಅಫರ್ಮೇಷನ್ ಏನು ಬರ್ತದೆ ಅಂದರೆ, ನಿಮ್ಮ ಒಂದು ಜೀವನದಲ್ಲಿ ಏನು ಸ್ಟ್ರಗಲ್ ಮಾಡ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟಂಗೆ ಏಂಜಲ್ ಗೈಡೆನ್ಸ್ ಇರುತ್ತೆ, ಅದು ಅಫರ್ಮೇಷನ್ ಇರುತ್ತೆ, ಅದನ್ನು ನೀವು ಚಾಂಟ್ ಮಾಡಬೇಕಾಗತ್ತೆ. ಅದ್ರ ಡೀಟೇಲ್ನೆಲ್ಲ ಹೇಳ್ತೀನಿ. ಸೊ ನಿಮಗೆ ಅದು ಏಂಜಲ್ ಅಫರ್ಮೇಷನ್ ತಗೋಬೇಕಂತಂದರೆ ಜಸ್ಟ್ 12 ರೂಪೀಸ್ ಪೇ ಮಾಡಿದ್ರೆ ಸಾಕು. ಇದರಿಂದ ನಿಮಗೆ ಬೆನಿಫಿಟ್ ಇರುತ್ತೆ. ತುಂಬ ಮೈಂಡ್ ಪೀಸ್ಫುಲ್ ಆಗುವಂತಹ ಒಂದು ಎನರ್ಜಿ ಅದು, ಸುಮ್ಮನೆ ಅಫರ್ಮೇಷನ್ ಅಲ್ಲ, ಎನರ್ಜಿ ತುಂಬ ಪಾಸಿಟಿವ್ ಇರುತ್ತೆ. ನಾನು ಕೂಡ ಅದನ್ನ ಡೈಲಿ ಅಫರ್ಮೇಷನ್ ನನಗೋಸ್ಕರ ನಾನು ತೆಗೆದು ನೋಡ್ತಾನೆ ಇರ್ತೀನಿ. ಆ ಅಫರ್ಮೇಷನ್ನ ಹೇಳಿದಾಗ ತುಂಬ ಖುಷಿ ಆಗುತ್ತೆ, ಜೊತೆಗೆ ಮೈಂಡ್ ಪೀಸ್ಫುಲ್ ಆಗುತ್ತೆ, ಜೊತೆಗೆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಸರೌಂಡಿಂಗ್ ಏಂಜಲ್ಸ್ ನನ್ನ ಜೊತೆಗಿದ್ದಾರೆ ಅನ್ನೋ ಫೀಲ್ ಆಗುತ್ತೆ. ಸೊ ಅದೇ ಥರ ನಿಮಗೂ ಆಗುತ್ತದು. ಸೊ ನೀವು ಅದನ್ನು ಸೆಷನನ್ನು ಬುಕ್ ಮಾಡ್ಕೋಬೋದು. ಅದು ಬಿಟ್ಟರೆ ಮತ್ತೆ ನೀವು ಯಾವುದೇ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪ್ರಶ್ನೆಯನ್ನು ಕೇಳಿದ್ರೆ ಗೈಡೆನ್ಸನ್ನು ಪಡ್ಕೊಳ್ಳೋಕ್ಕೆ ಟ್ಯಾರೋ ರೀಡಿಂಗನ್ನು ಕೂಡ ಪಡ್ಕೋಬೋದು. ಓಕೆ, ವಿಡಿಯೋನ ಸಬ್ಸ್ಕ್ರೈಬ್ ಯಾರಾಗಿಲ್ಲ, ಮೊದಲನೇ ಬಾರಿಗೆ ನೋಡ್ತಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಶೇರ್ ಮಾಡಿ, ಹಾಗೂ ಈ ಒಂದು ಎನರ್ಜಿಸ್ ಹೇಗೆ ಹೊಂದ್ತಾ ಇದೆ ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.